ಹೇಳಿ ಹೋಮ್ಸ್ ಲೋನ್, ಕೆನ್ಫಿನ್ ಹೋಮ್ಸ್ ಲೋನ್ ನೀವು ನೋಡ್ತಾ ಇದ್ರಿ ಈಗ ತುಂಬಾ ದಿನಗಳಿಂದ. ಎಂತದದು ಮೈಕ್ರೋ ಫೈನಾನ್ಸ್ ಅಂತ ಹೇಳಿ ಲೋನ್ಗಳನ್ನ ಕೊಟ್ಟು ಜನರ ರಕ್ತನ ಹಿಂಡಿ ಹಿಪ್ಪೆಕಾಯಿ ಮಾಡ್ತಾ ಇರೋದು ನೀವೆಲ್ಲರೂ ನೋಡ್ತಾ ಇದ್ದೀರಾ. ಸೊ ಅದ್ರ ಮುಂದುವರೆದ ಭಾಗವಾಗಿ ಬೆಂಗಳೂರಲ್ಲಿ ನೋಡಿ ಇವರು ತಗೊಂಡಿರೋದು 29 ಲಕ್ಷ 22 ಲಕ್ಷ. ಅದಕ್ಕೆ ಇಂಟ್ರೆಸ್ಟ್ ಹಾಕಿರೋದು ಇವ್ರಿಗೆ ಅಯೋಗ್ಯರು 58 ಲಕ್ಷ ರೂಪಾಯಿ. ಬನ್ನಿ ಎಷ್ಟು ಜನ ಈ ತರ ಮಾಡ್ಬೇಕು, ಮನೆ ಹಾಳು ಮಾಡ್ಬೇಕು ಅನ್ಕೊಂಡಿದ್ದೀರಾ ಸರ್ ನೀವು? ಕ್ಯಾಶು ಪಾಪ ಅವ್ರು ಕೊಟ್ಟಿರೋದು 80 ಲಕ್ಷ ಇಂಟ್ರೆಸ್ಟ್. ಯಾರು ಅವರು ಪಾಪ ನೇಣಕಾಗಬೇಕು, ಅವ್ರು ಹೋಗ್ಬಿಟ್ಟು ನೇಣಕಾಗಬೇಕು. ಎಲ್ಲಿದೆ ರೂಲ್ಸ್? ಕೊಡ್ರಿ, ಯಾವ ರೂಲ್ಸ್ ಇದೆ ಕೊಡ್ರಿ, ಉತ್ತರ ಕೊಡಿ. 22 ಲಕ್ಷಕ್ಕೆ 80 ಲಕ್ಷ ಇಂಟ್ರೆಸ್ಟ್ ಕೊಡ್ರಿ, ಅದು ಯಾವ್ದು ರೂಲ್ಸ್ ಕೊಡಿ ಅಂತಾರೆ. ಬರ್ರಪ್ಪ ನಿನ್ನೆ ಯಾರಿಗೋ ಇವ್ರಿಗೆ ಮಾತಾಡಿದ್ರೆ ಅದೇನ್ ಮಾಡ್ಕೋತಾರ ಬಂದ್ ಮಾಡ್ಕೊಳ್ಳಿ, ನಾವ್ ತಗೋತೀವಿ. ಅವ್ರ ಮನೇಲಿ ಬೀದಿಗೆ ಇರ್ಸಿದಾರಲ್ಲ, ಮನೇಲಿ ತೆಗೆದು ಮನೆ ಬೀಗ ಹಾಕ್ಬಿಟ್ಟು ಎಷ್ಟು ಜನ ಮನೆ ಮಾಡ್ತಾರೆ? ಎಷ್ಟು ಜನ ಮನೆ ಇವತ್ತು ನಮ್ಮ ಅಪ್ಪ ಅಮ್ಮ ರೋಡ್ಗೆ ಹಾಕಿದಿರಲ್ಲ, ಯಾರು ಬರ್ತಾರೆ? ಯಾರಿಗೆ ಬರ್ತಾರೆ? ನಿಮ್ಗೆ ಯಾಕೋ ಮನುಷ್ಯತ್ವ ಇಲ್ವಾ? ನಾನು ದುಡ್ಡು ಕಟ್ಟಿಲ್ವಾ? ನೋಡಿ ನಾನು ದುಡ್ಡು ಕಟ್ಟಿಲ್ವೇನ್ರಿ? ನಮ್ಮ ಮನೆ ಅತ್ತೆ ಮಗನ, ನಮ್ಮ ಅತ್ತೆ ಮಗನ ಅವ್ನು ರಿವೇಜ್ ತಗೊಳಕ್ಕೆ 22 ಲಕ್ಷಕ್ಕೆ 30 ಆರ್ಡರ್ ತಗೊಂಡ್ಬಂದಿದ್ದೀನಿ ಅಂತ 80 ಲಕ್ಷ ಕಟ್ಟು. 20 ಲಕ್ಷ ನಾನು 80 ಲಕ್ಷ ಕಟ್ಟ. ಮತ್ತೆ 46 ಲಕ್ಷ ಇಂಟ್ರೆಸ್ಟ್ ಆಗ್ತದೆ ಸರ್. ಇದು ಮುಗಿದಾಯ್ತು ಸರ್, ಕಟ್ಟಿ ಅವ್ರ ಪ್ರೀಮಿಯಂ ಎಲ್ಲ ಕಟ್ಟಾಗಿರ್ತದೆ, ಅವ್ರು ಏನ್ ತಗೊಂಡಿರ್ತಾರೆ ಅದೆಲ್ಲ ಮುಗಿತಿದ್ದು. ಮತ್ತೆ 46 ಲಕ್ಷ ಇಂಟ್ರೆಸ್ಟ್ ಹಾಕ್ಬಿಟ್ಟು ಹೇಳ್ತಾನಂತೆ ಅವ್ನು ಯಾರೋ ಮ್ಯಾನೇಜರ್. ಕೋರ್ಟ್ ಹೋಗ್ತೀಯಾ, ನಿನ್ನ ಲೈಫ್ ನ ಒಂದ್ ನಿಮಿಷ ಕೇಳಪ್ಪ, ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಪ್ಪ ರೈಟಿಂಗ್ ಅಲ್ಲಿ ಇಂಟ್ರೆಸ್ಟ್, ಸರ್ಫೇಸ್ ಎಕ್ಸ್ಪೆನ್ಸ್, ಲೀಗಲ್ ಎಕ್ಸ್ಪೆನ್ಸ್ ಎಲ್ಲ ಹ್ಯಾಂಡ್ ರೈಟಿಂಗ್ ಕೊಡ್ತಾರೆ. ಕಂಪ್ಯೂಟರ್ ಸ್ಟೇಟ್ಮೆಂಟ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಕೊಡ್ತಾರಂತ. ಕೊಡ್ತಾರೆ ಹ್ಯಾಂಡ್ ರೈಟಿಂಗ್. ಅನ್ಯಾಯ ಆಗಿದೆ ಪಾಪ. ಅವರು ಬೀದಿಗೆ ಬಂದಿದ್ದಾರೆ, ಅವ್ರು ಸ್ವಂತ ಮನೆ ಕಟ್ಕೊಂಡಿದ್ದಾರೆ. ನಿಮ್ಮ ಅಪ್ಪ ಅಮ್ಮ ಆಗಿದ್ರು ನೀವು ಹಿಂಗೆ ಬಿಟ್ಬಿಡ್ತಿದ್ರ? ನಿಮ್ಮ ಅಪ್ಪನ ಬೀದಿಗೆ ಬಿಟ್ಬಿಡ್ತಿದ್ರ? ಓಲಿ ಆಯ್ತಪ್ಪ, ಒಂದ್ ನಿಮಿಷ ಕೇಳಿ. ಪ್ರೀಮಿಯಂ ಅಮೌಂಟ್ ನಿಮ್ಗೆ 22 ಲಕ್ಷ ಏನಾದ್ರು ಕಡಿಮೆ ಹೋಗಿದ್ರೆ ಇವರು ನಿಮ್ ಮನೆ ಜಪ್ತಿ ಮಾಡಿ 100% ನಾನು ಅದಕ್ಕೆ ಒಪ್ಕೋತೀನಿ. ನ್ಯಾಯ ಅದು. ನೀವು ಲೋನ್ ತಗೊಂಡು ಲೋನ್ ಕಟ್ಟಿಲ್ವಲ್ಲಪ್ಪ ಅಂತಂದ್ರೆ ನೀವು ಮನೆ ಜಪ್ತಿ ಮಾಡಿ 46 ಲಕ್ಷ ಇಂಟ್ರೆಸ್ಟ್ ಮೇಲೆ ಮನೆ ಜಪ್ತಿ ಮಾಡ್ತೀರಂದ್ರೆ ನಿಮ್ಮನ್ನ ಮನೆ ಹಾಳು ಅಂತಂದ್ರೆ ಇನ್ನೇನಂದ್ರೆ ಸರ್ ರೆಸ್ಪಾನ್ಸಿಬಿಲಿಟಿ ನಾನೇ ಕಾಲ್ ಮಾಡಿ ಖುದ್ದಾಗಿ ಒಬ್ಬ ಸಂಘಟನೆ ಅಧ್ಯಕ್ಷನಾಗಿ ಸರ್ ಈ ತರ ಸಮಸ್ಯೆ ಆಗಿದೆ ಏನು ಅಂತ ಕೇಳಿದ್ರೆ ಕೂರಿಸಿ ಮಾತಾಡಿಸಿ ಬಗೆಹರಿಸ್ಕೊಡಿ. ಇಂಟ್ರೆಸ್ಟ್ ಪೇ ಮಾಡಿರ್ತೀನಿ. ಈಗ ಅವತ್ತು ನಾನು ಎನ್ಒಸಿ ಕೊಟ್ಟಿರಲ್ಲ, 22 ವರ್ಷದಿಂದನೇ ನನಗೆ ಎನ್ಒಸಿ ಕೊಡಲ್ಲ. ಕೋರ್ಟ್ ಆರ್ಡರ್ ಆಗುತ್ತೆ ಸಿವಿಲ್ ಕೋರ್ಟ್ಗೆ ಹೋಗು ಅಂತ. ಸಿವಿಲ್ ಕೋರ್ಟ್ಗೆ ಹೋದ್ಮೇಲೆ ಈಗ ಸಿವಿಲ್ ಕೋರ್ಟಲ್ಲಿ ಕೇಸ್ ಇದ್ದಂಗೆ ಇನ್ನೊಂದ್ಸರಿ ಇವರು ಆರ್ಡರ್ ಮಾಡಿಸ್ಕೊಂಡು 48 ಲಕ್ಷ ಕಟ್ಟಬೇಕು ಅಂತ ಇದ್ದಾರೆ. ಟೋಟಲಿಗೆ 22 ಲಕ್ಷಕ್ಕೆ 80 ಲಕ್ಷ ಬಡ್ಡಿ ಕೇಳ್ತಾರೆ. 80 ಲಕ್ಷ ಕಟ್ಟು ಅಂತ ಹೇಳಿ ಇವರು ಇದು ಮಾಡ್ತಾ ಇರೋದು. ಇವತ್ತು ನಮ್ಮ ಮನೆ ಪೊಸಿಷನ್ನ ಆಗಲೇ ಬೀಗ ಹಾಕಿ ಸಾಮಾನೆಲ್ಲ ಆಚೆ ಹಾಕಿ ಇದು ಮಾಡಿದ್ದಾರೆ. ಎಷ್ಟು ಮನೆ ಬಾಡಿಗೆ ಕೊಟ್ಟಿದ್ರೆ? 4 ಮನೆ ಬಾಡಿಗೆ ಕೊಟ್ಟಿದ್ದು. 4 ಮನೆ ಬಾಡಿಗೆನೂ ಖಾಲಿ ಮಾಡಿಸಿ ಎಲ್ಲ ಮನೆ ಎಲ್ಲ ಪಾತ್ರೆಗಳನ್ನೆಲ್ಲ ಇದು ಮಾಡಿದ್ದಾರೆ. ಎಷ್ಟು ಪರ್ಸೆಂಟ್ ಬಡ್ಡಿ ಹೇಳಿದ್ರು ಸರ್ ಆರಂಭದಲ್ಲಿ ಬಂದ? ಸರ್ ಅವರು ಫ್ಲಾಟ್ 14% ಇಂಟ್ರೆಸ್ಟ್ ಅಂತ ನಾನು ಸ್ಯಾಂಕ್ಷನ್ ಲೆಟರ್ಗೆ ಸೈನ್ ಹಾಕಿರೋದು. ಈಗ ಕೇಳಿದ್ರೆ ನನಗೆ ಇಲ್ಲ, ಅದು ಕಾಂಪೌಂಡ್ ಇಂಟ್ರೆಸ್ಟ್, ಪೆನಾಲ್ಟಿ ಇಂಟ್ರೆಸ್ಟ್ ಅಂತ 80 ಲಕ್ಷಕ್ಕೆ ಇದು ಮಾಡ್ತಾ ಇದ್ದಾರೆ. ಎಷ್ಟು ಹಾಕಿದ್ದಾರೆ ಅಂತ ಸರ್ ಪೆನಾಲ್ಟಿ? ಈಗ ಪೆನಾಲ್ಟಿ ಎಲ್ಲ ಇಂಟ್ರೆಸ್ಟ್ ಸೇರಿದ್ರೆ 48 ಲಕ್ಷ ಹಾಕಿದ್ದಾರೆ. 22 ಲಕ್ಷಕ್ಕೆ 42 ಲಕ್ಷ ಇಂಟ್ರೆಸ್ಟ್ ಹಾಕಿದ್ದಾರೆ. ಈಗ 22 ಲಕ್ಷ ನೀವು 17ರಲ್ಲಿ ತೆಗೆದುಕೊಂಡ್ರಿ, ಎಷ್ಟು ತಿಂಗಳುಗಳ ಕಾಲ ಕಟ್ಟಿರಲಿಲ್ಲ? ನಾವೊಂದು 3-4 ತಿಂಗಳು ಕಟ್ಟಿರಲಿಲ್ಲ. 18 ಅಷ್ಟಕ್ಕೆ ಅವರು ನಮ್ಮ ಮೇಲೆ ಕೇಸ್ ಹಾಕ್ತಾರೆ, ನೀವು ಕರೆಕ್ಟಾಗಿ EMI ಕಟ್ತಾ ಇಲ್ಲ ಅಂತ. ಆ EMI ಕಟ್ಟೋದಕ್ಕಷ್ಟಕ್ಕೆ ಆಗಲೇ ಅವ್ರಿಗೆ ನಾನು EMI ಕ್ಲಿಯರ್ ಆಗಿ 2 lakhs ಎಕ್ಸ್ಟ್ರಾ ಕಟ್ಟಿರ್ತೀನಿ.
ಅಕಾರ್ಡಿಂಗ್ ಟು EMI ಬಂದ್ರೂ ಅವ್ರಿಗೆ 34,000 ನಾನು EMI ಕಟ್ಟಬೇಕಾಗುತ್ತೆ. ಆ 34,000 ಆದಮೇಲೆ ಕೂಡ ನಾನು 2 ಲಕ್ಷ ಎಕ್ಸ್ಟ್ರಾ ಕಟ್ಟಿರ್ತೀನಿ ಇಂಟ್ರೆಸ್ಟ್ ಅಂದ್ಬಿಟ್ಟು. ಆದ್ರೂ ಇವರು ನನ್ನ ಮೇಲೆ ಕೇಸ್ ಹಾಕೊಂಡು ಈಗ ಕೋರ್ಟ್ ಮೇಲೆ ಕೋರ್ಟ್ ಅಂತ ಹೇಳ್ತಿದ್ದಾರೆ. ಹೈಕೋರ್ಟಿಗೆ ಗೈಡ್ಲೈನ್ಸ್ ಕೊಟ್ಟಿದೆ ನಮಗೆ DRTಗೆ ಹೋಗಿ ಅಂತ. DRTಗೆ ಹೋಗಬೇಕು ಅಂದರೆ ಇವ್ರು ಏನು ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾನು 25% ಡೆಪಾಸಿಟಿಗೆ ಬೇಕು, ಇಲ್ಲಾಂದರೆ ನಾವು DRTಗೆ ಹೋಗೋಕ್ಕಾಗೋದಿಲ್ಲ. ನಾವು ಇವ್ರಿಗೆ 25% ಅಂದರೆ ಹತ್ತತ್ರ 11.5 ಲಕ್ಷ. ನಾನು 11.5 ಲಕ್ಷ ಏನಕ್ಕೆ ಕಟ್ಟಬೇಕು ಇವರಿಗೆ? ನಾನು ಆಗಲಿ ಇವ್ರದ್ದು ಪ್ರಿನ್ಸಿಪಲ್ ಅಮೌಂಟ್ ಆಗಲಿ ಇಂಟ್ರೆಸ್ಟ್ ಆಗಲಿ 22 ಕ್ಲಿಯರ್ ಮಾಡಿದ್ದೀನಿ. ಎಷ್ಟು ಕಟ್ಟಿದೆ 22 ಅಲ್ಲಿ 31,45,000 ಕಟ್ಟಿದ್ದೀನಿ 22 ಲ್ಯಾಕ್ಸ್ಗೆ. ಅಲ್ದಲೆ ಇನ್ನ ಇದೆ, ಇದು ಬರೀ ಫೈನಲ್ ಸೆಟ್ಲ್ಮೆಂಟ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕಟ್ಟಬೇಕು, ಇನ್ನೂ ಕಟ್ಟಬೇಕು. 48 ಕಟ್ಟಿದ್ರು ಕೂಡ ಇನ್ನ ಟೆನ್ಯೂರ್ ಇನ್ನೂ 3 ವರ್ಷ ಇದೆ. ನಾನು 10 ವರ್ಷ ಟೆನ್ಯೂರ್ ತೊಗೊಂಡಿರೋದು. ನಾನು 5 ವರ್ಷ ಟೆನ್ಯೂರ್ಗೆ ಇವ್ರದ್ದು ಪ್ರಿನ್ಸಿಪಲ್ ಅಮೌಂಟು ಇವ್ರದ್ದು ಇಂಟ್ರೆಸ್ಟ್ ಎಲ್ಲ ಪೇ ಮಾಡಿದ್ದೀನಿ. ಆದ್ರೂ ಇವ್ರು ಇನ್ನ ಕಟ್ಟಬೇಕು ಅಂತ ಈಗ ಮನೆ ಬೀಗ ಹಾಕೊಂಡು ಇದು ಮಾಡ್ತಾ ಇದ್ದಾರೆ. ಜಪ್ತಿ ಮಾಡಿದ್ದಾರೆ. ಮಾಡಿದ್ದಾರೆ ಸರ್. ಓಕೆ, ಅಂದ್ರೆ ಕೋರ್ಟ್ನಿಂದ ಯಾರು ಜಪ್ತಿಗೆ ಬಂದಿದ್ರ ಅವತ್ತು ನಿಮಗೆ ನೋಟಿಸ್ ಏನಾರು ಕೊಟ್ಟಿದ್ರ? ಸರ್ ನೋಟಿಸ್ ನಮಗೆ ಸೆಪ್ಟೆಂಬರ್ ಕೊಟ್ಟಿರೋದು. ತಿರ್ಗಾ ಆಗಸ್ಟ್, ತಿರ್ಗಾ ಇವರು ಜನವರಿಗೆ ಒಂದು ಆರ್ಡರ್ ಮಾಡಿಸ್ಕೊತಾರೆ, ಡಿಸೆಂಬರ್ಗೆ ಒಂದು ಆರ್ಡರ್ ಮಾಡಿಸ್ಕೊತಾರೆ ಕೋರ್ಟಲ್ಲಿ. ಅದಕ್ಕೆ ಯಾವುದಕ್ಕೂ ನಮ್ಗೆ ನೋಟಿಸ್ ಬಂದಿಲ್ಲ. ಒಂದೇ ನೋಟಿಸ್ ಸೆಪ್ಟೆಂಬರ್ ಒಂದೇ. ಅದಕ್ಕೆ ನಾನು ಸ್ಟೇ ತೊಗೊಂಡಿದ್ದೀನಿ, ಹೈಕೋರ್ಟಲ್ಲಿ ಸ್ಟೇ ತೊಗೊಂಡು ಅವ್ರ ಸ್ಟೇ ಪ್ರಕಾರ ನಾನು DRTಗೆ ಹೋಗು ಅಂತ ಹೇಳಿತ್ತು. ಇವರು ನಾನು DRTಗೆ ಹೋಗ್ತೀನಿ ಅಂತ ಗೊತ್ತಿದ್ದೆ, ಇವ್ರು ತಿರ್ಗಾ ಆರ್ಡರ್ ಮಾಡಿಸ್ಕೊಂಡಿದ್ದಾರೆ. DRTಗೆ ಹೋಗಕ್ಕೂ ಟೈಮ್ ಬಿಟ್ಟಿಲ್ಲ ಇವ್ರು ನಮಗೆ. ನಾವು DRTಗೆ ಎಲ್ಲ ಹೋಗ್ಬಿಡ್ತೀವೋ ಅಂತ ತಿರ್ಗಾ ಆರ್ಡರ್ ಮಾಡಿಸ್ಕೊಂಡಿದ್ದಾರೆ. ನಿಮ್ಮ ಹೆಸರು ಹೇಳಿ. ಪರಮೇಶ್. ಬರ್ರಿ.